ಸ್ವಯಂ ಘೋಷಿತ ಲಾಯರ್ ಜಗದೀಶ್ಗೆ ಜೈಲೇ ಗತಿ. ಜಾಮೀನು ಕೊಡೋದಕ್ಕೆ ನಿರಾಕರಿಸಿದೆ ಸಿಟಿ ಸಿವಿಲ್ ಕೋರ್ಟ್. ಬಿಗ್ ಬಾಸ್ ಅಲ್ಲಿ ಕಿರಿಕ್ ಮಾಡ್ಕೊಂಡಿದ್ರು, ಹೊರಗಡೆ ಬಂದ ಮೇಲೆ ಒಂದಲ್ಲ ಒಂದು ಕಿರಿಕ್ ಮಾಡ್ಕೊಳ್ತಾನೆ. ಸದಾ ಸುದ್ದಿಯಲ್ಲಿದ್ದಂತಹ ಸ್ವಯಂ ಘೋಷಿತ ಲಾಯರ್ ಜಗದೀಶ್ಗೆ ಸದ್ಯ ಜೈಲೇ ಗತಿ. ಜಾಮೀನು ಕೊಡೋದಿಲ್ಲ ಅಂತ ಸಿಟಿ ಸಿವಿಲ್ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಪದೇ ಪದೇ ತಪ್ಪು ಮಾಡಿಕೊಂಡು ಸಮಾಜದ ಮುಂದಿರುವ ಜಗದೀಶ್ಗೆ ಬೇಲ್ ನಿರಾಕರಣೆಯಾಗಿದೆ. ಸಾರ್ವಜನಿಕವಾಗಿ ಕಿರಿಕ್ ಮಾಡಿಕೊಂಡು ಜೈಲು ಸೇರಿದ್ದಾರೆ ಜಗದೀಶು. ಕೊಡಗೇಹಳ್ಳಿ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿತ್ತು, ಅದರ ಆಧಾರದಲ್ಲಿ ಅರೆಸ್ಟ್ ಆಗಿದ್ದಾರೆ. ಬೇಲ್ ಕೋರಿ ಕೋರ್ಟ್ ಮೊರೆ ಹೋಗಿದ್ರು. ಆ ಜಗದೀಶ್ಗೆ ತಪರಾಕಿ ಹಾಕಿದೆ ಕೋರ್ಟ್. ಈ ದೃಶ್ಯಗಳನ್ನು ನೋಡ್ತಾ ಇದ್ದೀರಲ್ಲ, ಇದೇ ದೃಶ್ಯಗಳೀಗ ಜಗದೀಶ್ ಜೈಲಲ್ಲಿರೋದಕ್ಕೆ ಕಾರಣ. ಪೊಲೀಸರ ಮೇಲೆ ಅವಾಚ್ಯವಾಗಿ ಬೈಯೋದು, ಗನ್ಮೆನ್ಗಳಿಗೆ ಬೈಯೋದು, ಸಿಕ್ಕವ್ರಿಗೆ ಬೈಯೋದು, ತನಗೆ ಸಂಬಂಧನೇ ಇಲ್ದಿರುವಂಥ ವ್ಯಕ್ತಿಗಳಿಗೆ ಬೈಯೋದು, ಸಂಬಂಧನೇ ಇಲ್ದಿರುವಂಥ ಕಡೆ ಏನೇನೋ ಮಾಡೋದು. ತಾನೇನೋ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀನಿ, ತಾನು ದೊಡ್ಡ ಲಾರ್ಡ್ ಲಬಕ್ ಅನ್ನೋ ಥರದಲ್ಲಿ ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದ. ಆದರೆ ಜನ ಒಂದೇ ಸಲ ತಿರುಗಿ ಬಿದ್ದಿದ್ರು. ಈಗ ಸದ್ಯ ಜೈಲು ಪಾಲಾಗಿರುವ ಜಗದೀಶ್ಗೆ ಸದ್ಯ ಜೈಲೇ ಗತಿ. ಸದ್ಯಕ್ಕೆ ಜಗದೀಶ್ಗೆ ಹೊರಗಡೆ ಬರೋದಕ್ಕೆ ಅವಕಾಶ ಇಲ್ಲ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜಗದೀಶ್ಗೆ ಬೇಲ್ ನಿರಾಕರಣೆಯಾಗಿದೆ. ವ್ಯಕ್ತಿತ್ವದ ಬಗ್ಗೆನೇ ಪ್ರಶ್ನೆ ಮಾಡಲಾಗಿದೆ. ಬೇಲ್ ನಿರಾಕರಿಸಿದ್ದಾರೆ ನ್ಯಾಯಾಧೀಶರು. ಕೋರ್ಟು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಪದೇ ಪದೇ ಹಗುರವಾದಂಥ ಮಾತುಗಳನ್ನು ಆಡ್ತಾ ಇದ್ರು ಜಗದೀಶ್. ಹಾಗಾಗಿ ಜಗದೀಶ್ಗೆ ಬೇಲ್ ನಿರಾಕರಣೆ ಮಾಡಿದ್ದಾರೆ ನ್ಯಾಯಾಲಯ. ಕೋರ್ಟು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ಕಿರಿಕ್ ವಿಡಿಯೋ ಮಾಡಿ ವೈರಲ್ ಮಾಡಿದ್ರು ಜಗದೀಶು. ಅಷ್ಟೇ ಅಲ್ಲ, ಗನ್ಮ್ಯಾನ್ಗಳ ಮುಖಾಂತರ ಪೊಲೀಸರಿಗೂ ಕೂಡ ಬೆದರಿಕೆ ಹಾಕಿಸಿದ್ದ. ಬೇಲ್ ನಿರಾಕರಣೆ ಬಗ್ಗೆ ಈಗಾಗಲೇ ಕೋರ್ಟ್ ಕಾರಣಗಳನ್ನು ಕೊಟ್ಟಿದೆ. ಇವೆಲ್ಲವನ್ನ ಕೋರ್ಟ್ ಅಬ್ಸರ್ವ್ ಮಾಡಿದೆ. ಮಾಡಿದ್ದ ತಪ್ಪುಗಳನ್ನೇ ಪದೇ 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 ಮಾಡ್ತಿದ್ದಾರೆ. ಈತನ ವರ್ತನೆ, ನಡತೆ ಮತ್ತು ವ್ಯಕ್ತಿತ್ವ ಇವೆಲ್ಲವೂ ಆಕ್ಷೇಪಾರ್ಹ. ಬೇಲ್ ಕೊಟ್ಟರೆ ಈತ ತಲೆಮರೆಸಿಕೊಳ್ಳೋ ಅಪಾಯ ಇದೆ ಅಂತ ಕೋರ್ಟೇ ಹೇಳಿದೆ. ಸಾಕ್ಷಿಗಳ ಮೇಲೂ ಕೂಡ ಪ್ರಭಾವ ಬೀರೋ ಸಾಧ್ಯತೆ ಇದೆ. ಬೇಲ್ ಕೊಟ್ಟರೆ ನ್ಯಾಯದಾನಕ್ಕೆ ಅಡ್ಡಿ ಮಾಡೋ ಸಾಧ್ಯತೆ ಇದೆ ಅಂತ ಕೋರ್ಟ್ ಹೇಳ್ತಾ ಇದೆ. 2025 ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಏನೋ ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ 2025 ಜನವರಿ 24ನೇ ತಾರೀಕು ಜಗದೀಶ್ ಬಂಧನ ಆಗಿತ್ತು. ಸ್ವಯಂ ಘೋಷಿತ ಲಾಯರ್ ಜಗದೀಶ್ ಬಂಧನ ಆಗಿದೆ. ಈಗ ಸದ್ಯಕ್ಕೆ ಜಗದೀಶ್ಗೆ ಜೈಲೇ ಗತಿ ಅಂತ ನ್ಯಾಯಾಧೀಶರು ತಮ್ಮ ಆದೇಶದಲ್ಲಿ ಹೇಳಿದ್ದಾರೆ. ಬೇಲ್ ಕೊಡಲ್ಲ. ಇವರ ವರ್ತನೆ, ಇವರ ನಡತೆ, ಇವರ ವ್ಯಕ್ತಿತ್ವ ಎಲ್ಲವೂ ಕೂಡ ಆಕ್ಷೇಪಾರ್ಹ. ಪದೇ ಪದೇ ಮಾಡಿದ ತಪ್ಪುಗಳನ್ನೇ ಪದೇ ಪದೇ ಮಾಡ್ತಿದ್ದಾರೆ. ಸಾಮಾಜಿಕವಾಗಿ ಜನರಿಗೆ ತೊಂದರೆ ಕೊಡೋ ಕೆಲಸಗಳನ್ನು ಮಾಡ್ತಿದ್ದಾರೆ. ಇವ್ರಿಗೆ ಬೇಲ್ ಕೊಟ್ಟರೆ ಈತ ತಲೆಮರೆಸ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಬೇಲ್ ನಿರಾಕರಣೆ ಮಾಡಲಾಗಿದೆ.